ಹಲೋ, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮುದ್ದೆ ಮಾಡೋಕ್ಕೆ ಅಳತೆ ಹೇಳಮ್ಮ. 1 ಗ್ಲಾಸು ರಾಗಿ ಹಿಟ್ಟು ತಗೊಂಡ್ರೆ 2 ಗ್ಲಾಸು ನೀರು ಹಾಕಬೇಕು. ಓಕೆ. ಈ ನಾವು ನುಚ್ಚು ತಗೊಂಡಿದ್ದೀವಿ, ಅನ್ನ ಹಾಕಿ ಮಾಡ್ಬೋದು. ನುಚ್ಚು ತಗೊಂಡಿರೋದ್ರಿಂದ ಇದು ನೆನೆ ಹಾಕಿ ಇಟ್ಟಿರೋದ್ರಿಂದ ಇನ್ನೊಂದು ಅರ್ಧ ಗ್ಲಾಸು ಜಾಸ್ತಿ ಹಾಕ್ತಾ ಇದ್ದೀವಿ. ಎಷ್ಟು ನಿಮಿಷ ನೆನೆ ಹಾಕಬೇಕು? ಎಷ್ಟೊತ್ತನೇ ಇರ್ಬೋದು, ಮೆತ್ತಗಾದರೆ ಸರಿ. ಓಕೆ. ಸೊ ಈಗ ಆಲ್ರೆಡಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದಾರೆ, ಅದರಲ್ಲಿ ನುಚ್ಚು ಫಸ್ಟ್ ಹಾಕಿದ್ದಾರೆ. ನುಚ್ಚು ಅಳತೆ ನುಚ್ಚು 1 ಹಿಡಿ ಅಷ್ಟು, 1 ಹಿಡಿ. ಸೊ ಇದು ಇವಾಗ ನುಚ್ಚು ಒಂದು ಅರ್ಧ ಬೇಯಬೇಕು, ಅದು ಅಳತೆ ನೋಡ್ಕೊಳ್ತಾ ಇರಬೇಕು. ಆಮೇಲೆ ನೆಕ್ಸ್ಟ್ ಸೊ ಇದು ಕುದಿ ಬಂದಿದೆ ಇವಾಗ. ಸೊ ನುಚ್ಚು ಹಾಕೋ ಬದಲು ನಾವು ಇನ್ ಕೇಸ್ ನಮ್ಮ ಮನೇಲಿ ಅಡುಗೆ ಮಾಡಿರೋ ಅನ್ನ ಇದ್ದರೆ ಅದು 1 ಹಿಡಿ ಹಾಕ್ಬೋದು. ಅದನ್ನು ಸ್ವಲ್ಪ ಕಮ್ಮಿ ಕುದಿಸ್ಬೇಕಷ್ಟೆ. ಸೊ ನೀರು ಚೆನ್ನಾಗಿ ಕುದಿಬೇಕು, ಯಾಕಂದರೆ ಮುಂದೆ ಈ ಹಿಟ್ಟು ಹಾಕ್ತೀವಲ್ಲ ಅಷ್ಟೊತ್ತಿಗೆ ಅದು ನೀರು ಕುತ್ತ ಕುದ್ದಿರಬೇಕು. ಓಕೆ, ಈಗ ನೆಕ್ಸ್ಟ್ ನೋಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ತುಪ್ಪ, ಮುದ್ದೆ ಗಂಟು ಕಡ್ದಿರ ಇರೋದಕ್ಕೆ. ಇದು ಟ್ರಿಕ್, ಮುದ್ದೆ ಗಂಟು ಕಡ್ದಿರ ಇರೋದಕ್ಕೆ. ಎಣ್ಣೆ ಹಾಕ್ಬೋದಾ? ಎಣ್ಣೆ ಹಾಕ್ಬೋದು, ಬಟ್ ಟೇಸ್ಟ್ಗೋಸ್ಕರ ತುಪ್ಪ ಹಾಕ್ತಾರೆ. ಗಂಟು ಕಟ್ದಿರ ಇದು ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಓಕೆ ಒಂದೇ ಹತ್ತಿರಕ್ಕೆ ಗೋಪುರ ಹಂಗೆ ಹಾಕ್ಕೋಬೇಕು. ಓಕೆ. ಅರಳ್ತು ಅಂದರೆ ಉಂಡೆ ಜಾಸ್ತಿ ಕಟ್ಟುತ್ತೆ. ಓಕೆ. ಇದೊಂದು 10 ಮಿನಿಟ್ಸ್ ಕುದ್ರೆ ಸಾಕು. ಸೊ ಈಗ ಈ ಹೀಟು ಕೆಳಗಡೆಯಿಂದ ಮೇಲ್ಗಡೆಗೆ ರೇಡಿಯೇಟ್ ಆಗುತ್ತೆ. ಆಗ ಹಸಿ ಇದು ಉದುರಿರೋದೆಲ್ಲ ಸ್ವಲ್ಪ ಮೆತ್ತಗಾಗಿ ಹಸಿ ಆಗುತ್ತೆ. ಓಕೆ, ಈಗ ಸ್ವಲ್ಪ ಫ್ಲೇಮ್ ಹತ್ತಿಸ್ಬೋದಾ? ಬೇಡ, ಲೋ ಫ್ಲೇಮಲ್ಲೇ ಕುದಿಬೇಕು 10 ಮಿನಿಟ್ಸು. ಬೇಡ, ಮೂಗಿನ ನಿಮ್ಗೆ ನೋಡ್ಬೋದು ಮಿಡ್ ಸ್ಟೇಜ್ಗೆ ಕುದಿಯೋಕ್ಕೆ ಶುರುವಾಗಿದೆ. ಈಗ ಕೆಳಗಡೆ ಅಷ್ಟೇ ಇತ್ತು ಹಸಿ ಇರೋದು, ಈಗ ವೆಟ್ನೆಸ್ಸು ಮೇಲ್ ತನಕ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಈಗ ಆಲ್ಮೋಸ್ಟ್ ಆಗಿದೆ. ಈ ಉಳಿದಿರೋ ಹಿಟ್ಟು ಈ ನೀರಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದಾಜು ಗೊತ್ತಾದಾಗ ಬಿಸಿ ನೀರಿಗೆ ತಿರುಗ್ಸೋಕ್ಕೆ ಶುರು ಮಾಡಬೇಕು. ಓಕೆ, ಈಗ ಬಂದಿದೆ ಟೈಮ್ ಮುದ್ದೆ ತಿರುಗ್ಸೋಕ್ಕೆ. ಸೊ ಸೆಂಟ್ರಲ್ಲಿ ತೂತು ಮಾಡಿಕೊಂಡು ಪೌಡರ್ ಹಿಟ್ಟೆಲ್ಲ ಸ್ಪ್ರೆಡ್ ಆಗಂಗೆ ಮಾಡಿಕೊಂಡು ಈಗ ಚಕ 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 ತಿರುಗಿಸಿ ಹಾಕ್ಬಿಡೋದು ಆ ಕಡೆ. ಈಗ ಟ್ರಿಕ್ ಏನಂದರೆ, ಏನಮ್ಮ ಟ್ರಿಕ್ಕು? ಗಂಟು ಕಟ್ದಿರ ಮುದ್ದೆ ತಿರುಗ್ಸೋಕ್ಕೆ ಅದು ಎಲ್ಲೆಲ್ಲಿ ಉಂಡೆ ಇರುತ್ತೆ ಅದನ್ನು ಪ್ರೆಸ್ ಮಾಡಿಬಿಟ್ಟು ಗಬ ತಿರ್ಗಿಸ್ಬೇಕು. ಸ್ಲೋ ಆದರೆ ಉಂಡೆ ಆರ್ದಂಗೆ ಆಗುತ್ತೆ, ಗಂಟುಗಳು ಕಟ್ಟು. ಈಗ ಇದು ಗಟ್ಟಿಯಾಗಿದೆ ಕನ್ಸಿಸ್ಟೆನ್ಸಿ ಅಂದರೆ ಆಗ ಸ್ವಲ್ಪ ನೀರು ಹಾಕಿ ಮತ್ತೆ ಕುದಿಯೋಕೆ ಇಡ್ಬೋದು. ಇವಾಗ ನಾವು ಇಳಿಸಿದಾಗ ನೀರು ಜಾಸ್ತಿ ಇದ್ರೆ ಬಗ್ಗಿಸ್ಕೊಂಡ್ಬಿಟ್ಟು, ಜಾಸ್ತಿ ಇದೆ ಇದನ್ನ ಪೌಡ್ರನ್ನ ಬ್ರೇಕ್ ಮಾಡಿದ್ಮೇಲೂ ತುಂಬ ಲಿಕ್ವಿಡ್ ಆಗಿಬಿಡುತ್ತೆ. ಆದರೆ ನೀರು ಬಗ್ಗಿಸ್ಕೊಂಡು ತಿರುಗ್ಸೋಕ್ಕೆ ಶುರು ಮಾಡಬೇಕು ಅಲ್ವಾ? ಈಗ ನಮ್ದು ಕರೆಕ್ಟ್ ಆಗಿದೆಯಾ, ಗಟ್ಟಿ ಆಗಿದೆಯಾ? ಸ್ವಲ್ಪ ಗಟ್ಟಿ ಆಗಿದೆ. ಈಗ ಒಂಚೂರು ನೀರು ಚೆಲ್ತೀವಿ, ನೀರು ಹಾಕಿ ಮತ್ತೆ ಸ್ಟವ್ ಮೇಲೆ ಇಡೋದು. ಓಕೆ, ಗುಡ್ ಜಾಬ್. ಸೊ ನೋಡ್ಬೋದು ನುಚ್ಚು ಕೂಡ ಚೆನ್ನಾಗಿ ಬೆಂದಿದೆ. ನೆನೆ ಹಾಕಿಟ್ಟು ಬೇಗ ಬೇಯುತ್ತೆ. ನುಚ್ಚು ಏನಕ್ಕೆ ಹಾಕೋದು? ಬರೀ ಹಿಟ್ಟೆ ಹಾಕಲ್ಲ? ನುಚ್ಚು ಹಾಕಿದ್ರೆ ಚೆನ್ನಾಗಿರುತ್ತೆ, ಬರೀ ಹಿಟ್ಟಾದರೆ ಚೆನ್ನಾಗಿರುತ್ತೆ. ಇವಾಗ ಒಂದು 1/4 ಗ್ಲಾಸಷ್ಟು ನೀರು ಹಾಕ್ತೀವಿ. ಓಕೆ. ಸೊ ಆ ಗಟ್ಟಿ ಫ್ಯಾಕ್ಟ್ರಿ ನೋಡ್ಕೊಂಡು ಹಾಕಬೇಕು, ಮೆಜರ್ಮೆಂಟ್ ಗೊತ್ತಾಗೋದಿಲ್ಲ ವಿಡಿಯೋಲ್ಲಿ. ಗಟ್ಟಿ ಬೇಕು ಅನ್ನೋರಿಗೆ ಈಗ ಬಂದಿರೋಷ್ಟು ಸಾಕು. ನಮಗೆ ಮೆತ್ತಗೆ ಬೇಕು, ಅದಕ್ಕೆ ಸ್ವಲ್ಪ ನೀರು ಹಾಕ್ತಾರೆ. ಸೊ ನಮ್ಮ ಮನೇಲಿ ಫುಲ್ಲು ಗಟ್ಟಿ ತಿನ್ನಲ್ಲ, ಸ್ವಲ್ಪ ಪಿಚಕ್ ಅಲ್ಲ, ಮೀಡಿಯಮ್ ಆಗಿರುತ್ತೆ ಸ್ವಲ್ಪ. ಪಾಪು ಗಿಡಕ್ಕೆ ಪಿಚಕ್ ಇಡ್ತಾರೇನೋ ಅಲ್ಲ ಮಮ್ಮಿ? ಮಕ್ಕಳಿಗೆ ಕೊಡೋದಿಲ್ಲ. ಕೊಡಲ್ವಾ? ಅವರಿಗೆ ಅಂಬ್ಲಿಗೆ ಕೊಡ್ತಾರೆ. ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಮಾಮೂಲಿ ಮೆತ್ತಗಿದ್ರೆ ಸಾಕು. ಅದು ಅವ್ರವ್ರ ಅಭ್ಯಾಸದ ಮೇಲೆ. ಗಟ್ಟಿ ಇದ್ದರೆ ಭಾಳ ಮಕ್ಕಳು ಹೊಟ್ಟೆ ನೋವಾಗುತ್ತೆ, ಮೆತ್ತು ಬಿಟ್ಟರೆ ಡೈಜೆಷನ್ ಬೇಗ ಆಗುತ್ತೆ. ಕೆಲವು ಅಥೆಂಟಿಕ್ಕಾಗಿ ಮಾಡೋರು ಅಕ್ಕಿ ಅನ್ನ ಹಾಕಲ್ಲ, ಬರೀ ಹಿಟ್ಟು ಹಾಕ್ತಾರೆ. ಬಟ್ ನಮ್ಗದು ಪಸ್ಕಲ್ಲ, ಜೀರ್ಣ ಆಗಲ್ಲ. ಅದಕ್ಕೆ ನಾವು ಅನ್ನ ಅಂದರೆ ಅನ್ನ
ಈ ನುಚ್ಚು ಇಲ್ಲ ಅಂದರೆ ಅನ್ನ. ಸೊ ಇದು ಕುದೀತಾ ಇದೆ. ಈಗ ಎಷ್ಟು ಕುದಿಬೇಕು? 1-2 ನಿಮಿಷ ಕುದ್ರೆ ಸಾಕು. ಇವಾಗ ತಿರ್ಸೋದು, ಅದು ಚೆನ್ನಾಗಿ ಕುದೀತಾ ಬಬಲ್ಸ್ ಬರ್ತಾ ಇದ್ರೆ ಇಟ್ಕೊಂಡು ತಿರ್ಸೋದಷ್ಟೇ. ಓಕೆ. ಅದು ತಳ ರೋಸ್ಟ್ ಏನೂ ಆಗಲ್ವಾ? ನಾವು ಭಾಳ ಹೊತ್ತು ಬಿಟ್ಟರೆ ರೋಸ್ಟ್ ಆಗುತ್ತೆ, ಇಲ್ಲಾಂದರೆ ಆಗುತ್ತೆ. ಅಯ್ಯೋ ನನ್ನ ಕೈ ತಿರ್ಸ್ಕೊಂಡ್ರಪ್ಪ. ಸೊ ಹಬೆ ಬರ್ತಿತ್ತು ಸರ್. ಸೊ ಮೊಬೈಲ್ಗೆಲ್ಲ ಹಬೆ ಬಂದರೆ ಅಮ್ಮ ಹೊಸ ಕೊಡಿಸ್ತಾರೆ ಅಂತ ಹೇಳಿದ್ದಾರೆ. ಇವಾಗ ಅದ ಕರೆಕ್ಟಾಗಿ ಬಂದಿದೆ. ಓಕೆ. ಸೊ ಈಗ ಎಲ್ಲರೂ ಈಗ ಮುದ್ದೆ ಊಟ ಮಾಡ್ತೀವಿ. ಪೌಡರ್ ಇರೋದೆಲ್ಲ ಇವಾಗ ಹಸಿ ಆಗಿದೆ, ಬಿಸಿನೀರಲ್ಲಿ ಬೆಂದಿದೆ, ಈಟೇಬಲ್. ಈಗ ಇದನ್ನು ಸರ್ವಿಂಗ್ಗೆ ಬಾಲ್ ಮಾಡಿ ಸರ್ವ್ ಮಾಡಬೇಕು. ಸೊ ತಗೊಂಡು ಒಂದು ಬಟ್ಲಾಗ ಹಾಕ್ಕೊಂಡು ಕೈ ಬಿಸಿ ಆಗುತ್ತೆ ಅಂತ ಇದು ಯಾವುದೋ ಇತ್ತಿತ್ತಲಾಗಿ ಟ್ರಿಕ್ ಯೂಸ್ ಮಾಡಿದ್ದಾರೆ. ಅಮ್ಮ ಯಂಗ್ ಆಗಿದ್ದಾಗ ಪಾಪ ಕೈಯಲ್ಲೇ ಮಾಡ್ತಿದ್ರು. ಈ ತುಪ್ಪ ಏನಾದರೂ ಬಳದಿದೆಯಾ ಬಟ್ಲಿಗೆ? ಬಟ್ಲು ಒದ್ದೆ ಮಾಡಿಬಿಟ್ಟು. ಸೊ ಒದ್ದೆ ಬಟ್ಲು. ಸೊ ಹಿಂಗೆ ತಿರುಗಿಸಿ ಮುದ್ದೆ ಆಗಿದೆ. ಈಗ ಪ್ಲೇಟಿಂಗ್ ಮಾಡೋಣ. ಸೊ ಪ್ಲೇಟಿಂಗ್ ಮಾಡಿದ್ದೀವಿ. ಮುದ್ದೆ, ತುಪ್ಪ, ಸೊಪ್ಪು ಸಾರು, ಸೈಡಲ್ಲಿ ಸುಮ್ಮನೆ ಫಾರ್ಮ್ಯಾಲಿಟಿಗೆ ಅನ್ನ. ಟಡಾ.